In this video, I am explaining the introduction about C language, C programming or C language. ಇಲ್ಲಿ ನಾವು ಈ ವಿಡಿಯೋದಲ್ಲಿ ಡೆಫಿನಿಷನ್ ಆಫ್ ಸಿ ಲ್ಯಾಂಗ್ವೇಜ್ ತಿಳ್ಕೊಳ್ಳೋಣ. ಅದೇ ರೀತಿ ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್ ತಿಳ್ಕೊಳ್ಳೋಣ. ನೆಕ್ಸ್ಟು ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ ಇಂಪಾರ್ಟೆಂಟು ಕ್ವಶನ್ ಯಾವ ರೀತಿ ಬರ್ಬೋದು ಅಂದರೆ ಸಿ ಲ್ಯಾಂಗ್ವೇಜ್ ಹೂ ಡೆವಲಪ್ಡ್ ಸಿ ಲ್ಯಾಂಗ್ವೇಜ್ ಅಂತ ಬರ್ಬೋದು, ಅಥವಾ ಎಕ್ಸ್ಪ್ಲೇನ್ 5 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜ್ ಅಂತೇಳಿ ಬರ್ಬೋದು. ಈಗ ಮೊದಲಿಗೆ ಪ್ರೋಗ್ರಾಮಿಂಗ್ ಅಥವಾ ಸಿ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೋಗಿನ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ಕಾನ್ಸೆಪ್ಟ್ನ ನೋಡ್ತಾ ಹೋಗ್ರಿ. ಈ ಕಾನ್ಸೆಪ್ಟ್ಗಳು ಅರ್ಥ ಆದರೆ ಮಾತ್ರ ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ ಎಲ್ಲ ನಿಮಗೆ ಅರ್ಥ ಆಗ್ತವೆ, ಹೇಳೋ ಕಾನ್ಸೆಪ್ಟ್ ಎಲ್ಲ. ಹಂಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಈ ವಿಡಿಯೋದಲ್ಲಿ ಹೇಳಿರೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಫಸ್ಟಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲಿ ಜನರಲ್ ಆಗಿ ಲ್ಯಾಂಗ್ವೇಜ್ ಮೀನ್ಸ್ ಇಟ್ ಈಸ್ ದ ಕಮ್ಯುನಿಕೇಶನ್ ಬಿಟ್ವೀನ್ 2 or more ಪೀಪಲ್ಸ್ ಅಂತೇಳಿ ಕರಿತೀವಿ ಜನರಲ್ ಆಗಿ ಲ್ಯಾಂಗ್ವೇಜ್ ಅನ್ನೋದು. ಅದೇ ರೀತಿ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದೇನಂದ್ರೆ ಇಟ್ ಈಸ್ ಆನ್ ಇಂಟರಾಕ್ಷನ್ ಬಿಟ್ವೀನ್ ದ ಯೂಸರ್ ಅಂಡ್ ದ ಕಂಪ್ಯೂಟರ್ ಸಿಸ್ಟಮ್. ಕಂಪ್ಯೂಟರ್ ಸಿಸ್ಟಮ್ ಮತ್ತೆ ಯೂಸರ್ ನಡುವಂತ ಇಂಟರಾಕ್ಷನ್ಗೆ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಮೇನ್ ಆಗಿ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಇವತ್ತಿನ ವಿಡಿಯೋದಲ್ಲಿ ಕಲಿತಾ ಇದ್ವಿ. ಇಲ್ಲಿ ಮೇನ್ ಆಗಿ ಸಿ ಪ್ರೋಗ್ರಾಮ್ ಅನ್ನೋದೇನಂದ್ರೆ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ. ಸಿ ಅನ್ನೋದು ಸಿ ಇಸ್ ಎ ಸಿ ವಿ ಕಾಂಟ್ ಸಿ, ಅಂದ್ರೆ ಸಿ ಅನ್ನೋದು ಒಂದು ಸಮುದ್ರ ಇದ್ದಂಗೆ, ಅದನ್ನ ನಾವು ನೋಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಸಿ ಲ್ಯಾಂಗ್ವೇಜ್ ಅನ್ನೋದು ಅಷ್ಟು ದೊಡ್ಡದಾಗಿದೆ ಅಂತ, ಅಷ್ಟು ಬಹಳಷ್ಟು ಕಾನ್ಸೆಪ್ಟ್ಗಳು ಇದಾವೆ ಅಂತ ಅರ್ಥ. ಈಗ ಫಸ್ಟಿಗೆ ಸಿ ಲ್ಯಾಂಗ್ವೇಜ್ ಅಂದ್ರೆ ಏನು, ಈ ಸಿ ಲ್ಯಾಂಗ್ವೇಜ್ ನ ಎದಕ್ಕೆ ಯೂಸ್ ಮಾಡ್ತೀವಿ ಅಥವಾ ಇದರಿಂದ ನಮಗೆ ಏನ್ ಯೂಸ್ ಅನ್ನೋದನ್ನ ನೋಡೋಣ. ಈಗ ಮೊದಲಿಗೆ ಸಿ ಲ್ಯಾಂಗ್ವೇಜ್ ಅನ್ನೋದೇನಪ್ಪಾ ಅಂದ್ರೆ ಇಟ್ ವಾಸ್ ಡೆವಲಪ್ಡ್ ಬೈ ಡೆನ್ನಿಸ್ ಎಂ ರಿಚ್ಚಿ ಅಂತ ಕರಿತೀವಿ. ಅಂದ್ರೆ ಫಸ್ಟಿಗೆ ಸಿ ಲ್ಯಾಂಗ್ವೇಜ್ ನ ಡೆವಲಪ್ ಮಾಡಿದ ಯಾರಂದ್ರೆ ಡೆನ್ನಿಸ್ ಎಂ ರಿಚ್ಚಿ ಅಂತ. ಇಲ್ಲಿ ನಿಮಗೆ ಒಂದು ಕ್ವಶನ್ ಅರೈಸ್ ಆಗ್ಬೋದು, ಏನಂತ, ಹೂ ಡೆವಲಪ್ಡ್ ಸಿ ಲ್ಯಾಂಗ್ವೇಜ್ ಅಂತೇಳಿ ಕೇಳ್ಬೋದು. ಅದಾದ್ಮೇಲೆ ಡೆನ್ನಿಸ್ ಎಂ ರಿಚ್ಚಿ ಇನ್ ದ ಇಯರ್ 1972 ಅಟ್ AT&T ಬೆಲ್ ಲ್ಯಾಬೊರೇಟರಿ. AT&T ಬೆಲ್ ಲ್ಯಾಬೊರೇಟರಿ ಅಂತ. ಇಲ್ಲಿ ನೋಡ್ರಿ, ಈ ಕ್ವಶನ್ ಕಾಂಪಿಟೇಟಿವ್ ಎಕ್ಸಾಮಿಗೆ 3 ರೀತಿಯಾಗಿ ಕೇಳ್ಬೋದು. 3 ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ಬೋದು. ಏನು, ಹೂ ಡೆವಲಪ್ಡ್ ಸಿ ಲ್ಯಾಂಗ್ವೇಜ್ ಅಂತ ಕೇಳ್ಬೋದು, ಅಥವಾ ಇನ್ ವಿಚ್ ಇಯರ್ ಸಿ ಲ್ಯಾಂಗ್ವೇಜ್ ವಾಸ್ ಡೆವಲಪ್ಡ್ ಅಂತ ಕೇಳ್ಬೋದು, ಅಥವಾ ಅಟ್ ವಾಟ್ ಪ್ಲೇಸ್ ಅಥವಾ ಇನ್ ವಿಚ್ ಲ್ಯಾಬೊರೇಟರಿ ದ ಸಿ ಲ್ಯಾಂಗ್ವೇಜ್ ವಾಸ್ ಡೆವಲಪ್ಡ್ ಅಂತೇಳಿ ಕೇಳ್ಬೋದು. ಈ ತರ 3 ಟೈಪ್ಸ್ ಆಫ್ ಕ್ವಶನ್ ಅರೈಸ್ ಆಗ್ಬೋದು. ಈಗ ಸಿ ಲ್ಯಾಂಗ್ವೇಜ್ ಅನ್ನೋದೇನಪ್ಪಾ ಅಂದ್ರೆ ಫಸ್ಟಿಗೆ ಈ ಸಿ ಲ್ಯಾಂಗ್ವೇಜ್ ನ ಮೇನ್ ಆಗಿ ಆಪರೇಟಿಂಗ್ ಸಿಸ್ಟಮ್ ಅಥವಾ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಅಂತ ಏನ್ ಕರಿತೀವಿ, ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಥವಾ ಸಿಸ್ಟಮ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಥವಾ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು. ಮೇನ್ಲಿ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಏನಿದೆಯೋ ಅದೆಲ್ಲ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇಟ್ ವಾಸ್ ರಿಟನ್ ಇನ್ ಸಿ ಲ್ಯಾಂಗ್ವೇಜ್. ಅಂದ್ರೆ ಯಾವುದೇ ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಅಪ್ಲಿಕೇಶನ್ಸ್ ಆಗಿರ್ಬೋದು ಬರೆಯೋದು ಒಂದು ಸ್ಪೆಸಿಫಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಂದ ಬರೀತೀವಿ. ಅದರಲ್ಲೂ ಮೇನ್ ಆಗಿ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಸಿ ಲ್ಯಾಂಗ್ವೇಜ್ ಇಂದ ಡೆವಲಪ್ ಮಾಡಿದೆ. ಅದೇ ರೀತಿಯಾಗಿ ಈ ಸಿ ಲ್ಯಾಂಗ್ವೇಜ್ ಇಂದ ಗೇಮಿಂಗ್ ಅಪ್ಲಿಕೇಶನ್ ಕೂಡ ಡೆವಲಪ್ ಮಾಡಬಹುದು. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಅಪ್ಲಿಕೇಶನ್ಸ್ ಗೆ ನಾವು ಏನು ಯೂಸ್ ಮಾಡ್ತೀವಿ, ಈ ಸಿ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತೀವಿ. ಈಗ ಮೊದಲಿಗೆ ಸಿ ಅನ್ನೋದೇನಪ್ಪಾ ಅಂದ್ರೆ ಸಿ ಇಸ್ ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಡೆಫಿನಿಷನ್ ಆಫ್ ಸಿ ಲ್ಯಾಂಗ್ವೇಜ್ ಅಲ್ಲಿ ಫಸ್ಟಿಗೆ ಸಿ ಅನ್ನೋದೇನು, ಸಿ ಇಸ್ ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲಿ ನಮಗೆ ಸಿ ಲ್ಯಾಂಗ್ವೇಜ್ ಅದನ್ನ ನಾವೇನಂತ ಕರಿತೀವಿ, ಇಟ್ ಈಸ್ ಎ ಹೈ ಲೆವೆಲ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಹೈ ಲೆವೆಲ್ ಜನರಲ್ ಪರ್ಪಸ್
ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಿಮಗೆ ಡಿಫೈನ್ ಸಿ ಅಥವಾ ವಾಟ್ ಈಸ್ ಸಿ ಅಂತ ಕೇಳಿದ್ರೆ, ಸಿ ಇಸ್ ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಹೇಳ್ತೀವಿ, ಅಥವಾ ಹೈ ಲೆವೆಲ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಡ್ ಬೈ ಅವಾಗ ಹೇಳಿದಂಗೆ ಡೆನ್ನಿಸ್ ಎಂ ರಿಚಿ in the year 1972 at AT&T Bell Laboratory. ಈ ಲ್ಯಾಬೊರೇಟರಿನಲ್ಲಿ ಏನ್ ಮಾಡ್ತಾನೆ, ಸಿ ಲ್ಯಾಂಗ್ವೇಜ್ ಡೆವಲಪ್ ಆಗುತ್ತೆ. ಯಾರು ಡೆವಲಪ್ ಮಾಡ್ತಾರೆ? ಡೆನ್ನಿಸ್ ಎಂ ರಿಚಿ ಅಂತಕ್ಕಂಥ ವ್ಯಕ್ತಿ. ಈಗ ನಮಗೆ ಜನರಲ್ ಪರ್ಪಸ್ ಅಂತ ಬಂದು, ಈ ಸಿ ಲ್ಯಾಂಗ್ವೇಜ್ ಅನ್ನ ನಾವು ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಜನರಲ್ ಪರ್ಪಸ್ ಆಗಿ ಯೂಸ್ ಮಾಡ್ತೀವಿ. ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಜನರಲ್ ಪರ್ಪಸ್ ಅಂತ ಕರಿತೀವಿ, ಕೆಲವೊಂದನ್ನ ಲಿಮಿಟೆಡ್ ಆಗಿ ಯೂಸ್ ಮಾಡೋಣ ಸ್ಪೆಸಿಫಿಕ್ ಪರ್ಪಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಟ್ಯಾಲಿ ಆಗಿರ್ಬೋದು, ಅದನ್ನ ಅಕೌಂಟಿಂಗ್ ಸಾಫ್ಟ್ವೇರ್ ಅಂತ ಕರಿತೀವಿ. ಅಥವಾ ಫೋರ್ಟ್ರಾನ್ ಆಗಿರ್ಬೋದು, ಅದು ಫಾರ್ಮುಲಾ ಟ್ರಾನ್ಸ್ಲೇಷನ್ ಯೂಸ್ ಮಾಡ್ತೀವಿ. ಕೋಬಾಲ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ, ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ. ಇದೆಲ್ಲ ಸ್ಪೆಸಿಫಿಕ್ ಪರ್ಪಸ್. ಅದೇ ರೀತಿ ಇಲ್ಲಿ ನಾವು ಸಿ ಮತ್ತೆ CPP ಜಾವಾ ಇವನ್ನೆಲ್ಲ ನಾವೇನಂತ ಕರಿತೀವಿ, ದೀಸ್ ಆರ್ ಆಲ್ ಕಾಲ್ಡ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಅಂದ್ರೆ ಇವನ್ನ ನಾವು ಸಾಫ್ಟ್ವೇರ್ ರೆಡಿ ಮಾಡೋಕ್ಕೂ ಯೂಸ್ ಮಾಡ್ತೀವಿ, ಕೆಲವೊಂದು ಗೇಮಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ, ಅಥವಾ ಸಿಂಪಲ್ ಪ್ರೋಗ್ರಾಮ್ಸ್ ಬರೆಯಕ್ಕೂ ಯೂಸ್ ಮಾಡ್ತೀವಿ. ಹಂಗಾಗಿ ಇದನ್ನ ಜನರಲ್ ಪರ್ಪಸ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಇನ್ನೊಂದು ಹೈ ಲೆವೆಲ್ ಅಂತ ಬಂತು. ಹೈ ಲೆವೆಲ್ ಅನ್ನೋದು ಏನಂದ್ರೆ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ನಮಗೆ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿ 3 ಟೈಪ್ಸ್ ಆಫ್ ಲ್ಯಾಂಗ್ವೇಜಸ್ ಬರ್ತವೆ. ಈ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನೋದೇನಪ್ಪಾ ಅಂದ್ರೆ, ಇಟ್ ಈಸ್ ಎ ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಇಟ್ ಕನ್ಸಿಸ್ಟ್ ಆಫ್ ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್. ನಾವು ಇಂಗ್ಲಿಷ್ ಲೈಕ್ ಸ್ಟೇಟ್ಮೆಂಟ್ಸ್ ಇಂದ ಏನು ಪ್ರೋಗ್ರಾಮ್ ನ ಬರಿತೀವಿ ಅಥವಾ ಇನ್ಸ್ಟ್ರಕ್ಷನ್ಸ್ ನ ಬರಿತೀವಿ, ಅವನ್ನ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಮಷೀನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಥವಾ ಅದನ್ನ ಲೋ ಲೆವೆಲ್ ಲ್ಯಾಂಗ್ವೇಜ್. ಇನ್ನೊಂದು ಲೋ ಲೆವೆಲ್ ಲ್ಯಾಂಗ್ವೇಜ್ ಅನ್ನೋದೇನಂದ್ರೆ, ಇಟ್ ಈಸ್ ದ ಮಷೀನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಸ್ಟಿಗೆ ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ನಾವೇನಂತ ಕರಿತೀವಿ, ಯೂಸರ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಲೋ ಲೆವೆಲ್ ಲ್ಯಾಂಗ್ವೇಜ್. ಲೋ ಲೆವೆಲ್ ಲ್ಯಾಂಗ್ವೇಜ್ ನ ನಾವು ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಮಷೀನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಮಷೀನ್ ಅಂಡರ್ಸ್ಟ್ಯಾಂಡಬಲ್ ಲ್ಯಾಂಗ್ವೇಜ್ ಹೆಂಗಿರುತ್ತಂದ್ರೆ, ಇಟ್ ಕನ್ಸಿಸ್ಟ್ ಆಫ್ ಬೈನರಿ ನಂಬರ್ಸ್, ಝೀರೋಸ್ ಅಂಡ್ ಒನ್ಸ್. 0 and 1s ಇಂದ ಏನ್ ಬರ್ದಿರ್ತಾರ ಅದು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ನ ನಾವು ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಅದನ್ನ ನಾವು ಸಿಂಬಾಲಿಕ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಸಿಂಬಲ್ಸ್ ಯೂಸ್ ಮಾಡ್ಕೊಂಡು ಬರ್ತೀವಿ. ಇಲ್ಲಿ ನಾವು ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಇಟ್ ಈಸ್ ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಡ್ ಬೈ ಡೆನ್ನಿಸ್ ಎಂ ರಿಚಿ ಇನ್ ದ ಇಯರ್ 1972 ಅಟ್ AT&T ಬೆಲ್ ಲ್ಯಾಬೊರೇಟರಿ ಅಂತ ನಾವು ಇದನ್ನ ಬರಿತೀವಿ. ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ. ಯಾವುದಕ್ಕೆ? ಇಲ್ಲಿ ನಾವೇನ್ ಬರಿತೀವೋ ಅದಕ್ಕೆ. ನೆಕ್ಸ್ಟ್ ಇದಾದ್ಮೇಲೆ ಅಂದ್ರೆ ಡೆಫಿನಿಷನ್ ಆಯ್ತು. ನೆಕ್ಸ್ಟ್ ಹಿಸ್ಟ್ರಿ ಆಫ್ ಲ್ಯಾಂಗ್ವೇಜ್, ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್. ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್ ಅಲ್ಲಿ ನಾವೇನು ಯೂಸ್ ಮಾಡ್ತೀವಿ ಅಂದ್ರೆ, ಬಿಫೋರ್ ಸಿ ಲ್ಯಾಂಗ್ವೇಜ್ ದೇರ್ ಆರ್ 2 ಲ್ಯಾಂಗ್ವೇಜಸ್. ಬಿಫೋರ್ ಸಿ ಲ್ಯಾಂಗ್ವೇಜ್ ನೆಕ್ಸ್ಟ್ ಒನ್. ಈಗ ಡೆಫಿನಿಷನ್ ಗೊತ್ತಾಯ್ತು ನಿಮಗೆ. ಡೆಫಿನಿಷನ್ ಏನು? ಸಿ ಇಸ್ ಎ ಜನರಲ್ ಪರ್ಪಸ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಡೆವಲಪ್ಡ್ ಬೈ ಡೆನ್ನಿಸ್ ಎಂ ರಿಚಿ ಇನ್ ದ ಇಯರ್ 1972 ಅಟ್ AT&T ಬೆಲ್ ಲ್ಯಾಬೊರೇಟರಿ. ನೆಕ್ಸ್ಟ್ ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್ ಅಂತಂದ್ರೆ, ಬಿಫೋರ್ ಸಿ ಲ್ಯಾಂಗ್ವೇಜ್, ಸಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಬಿಫೋರ್ ಸಿ ಲ್ಯಾಂಗ್ವೇಜ್ ದೇರ್ ಆರ್ 2 ಲ್ಯಾಂಗ್ವೇಜಸ್. ಈ ಸಿ ಬರೋಕ್ಕಿಂತ ಮುಂಚೆ 2 ಲ್ಯಾಂಗ್ವೇಜ್ ಇದ್ದು. ಯಾವಂದ್ರೆ BCPL ಅಂಡ್ ಅನದರ್ ಒನ್ ಈಸ್ ಬಿ ಲ್ಯಾಂಗ್ವೇಜ್ ಅಂತ. ಈ BCPL ಬಿ ಲ್ಯಾಂಗ್ವೇಜ್ ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ದೀಸ್ ಆರ್ ಬಿಫೋರ್ ಸಿ ಲ್ಯಾಂಗ್ವೇಜ್. ಅಂದ್ರೆ ನಾವು ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್ ಹೇಳ್ಬೇಕಾದ್ರೆ ಬಿಫೋರ್ ಸಿ ದೇರ್ ಆರ್ 2 ಲ್ಯಾಂಗ್ವೇಜಸ್, BCPL ಅಂಡ್ ಬಿ ಲ್ಯಾಂಗ್ವೇಜ್. BCPL ಅಂದ್ರೆ ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. BCPL ಫುಲ್ ಫಾರ್ಮ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ನಾಗ ರೈಟ್ ಅಬ್ರಿವೇಷನ್ ಆಫ್ BCPL ಅಂತ ಕೇಳಬಹುದು. BCPL ಮೀನ್ಸ್ ಬೇಸಿಕ್ ಕಂಬೈನ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ BCPL ಲ್ಯಾಂಗ್ವೇಜ್ ನ ಡೆವಲಪ್ ಮಾಡಿದ್ದು ಯಾರಪ್ಪ ಅಂದ್ರೆ, ಡೆವಲಪ್ಡ್ ಬೈ ಮಾರ್ಟಿನ್ ರಿಚರ್ಡ್ಸ್. It is developed by Martin Richards
in the year 1968. 1968 ಅಲ್ಲಿ ಮಾರ್ಟಿನ್ ರಿಚರ್ಡ್ಸ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, BCPL ಲ್ಯಾಂಗ್ವೇಜ್ನ ಡೆವಲಪ್ ಮಾಡ್ತಾನೆ. ಸೇಮ್ ಇದು ಕೂಡ AT&T ಬೆಲ್ ಲ್ಯಾಬರೇಟರಿ USA ಅಂತ ಹೇಳ್ತೀವಿ. Before C, there are two languages, BCPL and B language. BCPL means Basic Combined Programming Language. It was developed by Martin Richards in the year 1968 at AT&T Bell Laboratory. Next, ಅದೇ ರೀತಿ ಇಲ್ಲಿ ನಮಗೆ ಬಿ ಲ್ಯಾಂಗ್ವೇಜ್ನ ಡೆವಲಪ್ ಮಾಡಿದ್ದು ಯಾರಪ್ಪ ಅಂದರೆ ಕೆನ್ ಥಾಮ್ಸನ್ ಅಂತ. ಕೆನ್ ಥಾಮ್ಸನ್ ಇನ್ ದ ಇಯರ್ 1970 ಅಟ್ ಸೇಮ್ AT&T ಬೆಲ್ ಲ್ಯಾಬರೇಟರಿ. AT&T ಬೆಲ್ ಲ್ಯಾಬ್ಸ್ನಾಗೆ ಏನಾಯಿತು, ಬಿ ಲ್ಯಾಂಗ್ವೇಜು ಡೆವಲಪ್ ಆಯಿತು. ನಿಮಗೆ ಬಿಫೋರ್ ಸಿ, ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್ ಕೇಳಿದರೆ 2 ಮಾರ್ಕ್ಸಿಗೆ ರೈಟ್ ಹಿಸ್ಟ್ರಿ ಆಫ್ ಅಥವಾ ರೈಟ್ ಶಾರ್ಟ್ ನೋಟ್ ಆನ್ ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್ ಅಂತ ಕೇಳಬೇಕು. ಸಿ ಲ್ಯಾಂಗ್ವೇಜ್ ಅಂತ ಕೇಳಿದ್ರೆ ಏನು ಬರೀಬೇಕು, ಬಿಫೋರ್ ಸಿ ಲ್ಯಾಂಗ್ವೇಜ್ there are two languages, BCPL and B language. BCPL was developed by Martin Richards in the year 1968 at AT&T Bell Labs, and B language was developed by Ken Thompson in the year 1970 at AT&T Bell Laboratory. ಇದಿಷ್ಟು ನಿಮಗೆ ಹಿಸ್ಟ್ರಿ ಆಫ್ ಸಿ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ. ನೆಕ್ಸ್ಟು ಇಲ್ಲಿ ನಾವು ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜ್ನ ನೋಡ್ತಾ ಹೋಗೋಣ. ಇದು ಇಂಪಾರ್ಟೆಂಟ್, ನಿಮಗೆ 5 ಮಾರ್ಕ್ಸಿಗೆ ಅಥವಾ 10 ಮಾರ್ಕ್ಸಿಗೆ ಕೂಡ ಕೇಳ್ಬೋದು. 5 ಮಾರ್ಕ್ಸು ಅಥವಾ 10 ಮಾರ್ಕ್ಸಿಗೆ ಕೇಳಿದಾಗ ನೀವು ಇವನ್ನ ಬರಿಬೇಕಾಗ್ತದೆ. ಯಾವುದಂದ್ರೆ ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜ್. ನೋಡೋಣ ನೆಕ್ಸ್ಟು. ನೆಕ್ಸ್ಟ್ ಏನಂದ್ರೆ ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜ್. ಈ ಫೀಚರ್ಸ್ ಆಫ್ ಸಿ ಲ್ಯಾಂಗ್ವೇಜ್ ಅಲ್ಲಿ ಫಸ್ಟ್ ಒನ್ ಏನು ಬರುತ್ತೆ ಅಂದ್ರೆ ಸಿಂಪಲ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಸಿ ಲ್ಯಾಂಗ್ವೇಜ್ನ ನಾವೇನಂತ ಕರಿತೀವಿ, ಸಿಂಪಲ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಫಸ್ಟ್ ಫೀಚರ್ ಆಫ್ ಸಿ ಲ್ಯಾಂಗ್ವೇಜ್. ಇಲ್ಲಿ ನಾವೇನು ಹೇಳ್ತೀವಿ ಅಂದ್ರೆ ಇಟ್ ಈಸ್ ಎ ವೆರಿ ಸಿಂಪಲ್ ಅಂಡ್ ಈಸಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಎವ್ರಿ ಸಿ ಪ್ರೋಗ್ರಾಮ್ can be written in all the instructions of C program can be written in English language. ಸಿಂಪಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ನಾಗೆ ಬರೆದಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ, ಸಿಂಪಲ್ ಅಂಡ್ ಈಸಿ ಟು ಲರ್ನ್ ಅಂತೇಳಿ ಕರಿತೀವಿ. ಸಿಂಪಲ್ ಅಂಡ್ ಈಸಿ ಟು ಲರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಫಸ್ಟ್ ಫೀಚರ್ ಆಫ್ ಸಿ ಲ್ಯಾಂಗ್ವೇಜ್ ಅಲ್ಲಿ ಸಿಂಪಲ್ ಅಂಡ್ ಈಸಿ ಟು ಲರ್ನ್. ಯಾಕಂದ್ರೆ ಸಿ ಲ್ಯಾಂಗ್ವೇಜ್ ಅಥವಾ all the instructions of the C program can be written in simple English language so that it is very easy to understand. ಅದಕ್ಕಾಗಿ ನಾವೇನಂತ ಕರಿತೀವಿ, ಇದನ್ನ ಸಿಂಪಲ್ ಅಂಡ್ ಈಸಿ ಟು ಲರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದಪ್ಪ ಅಂದ್ರೆ, ಸೆಕೆಂಡ್ ಫೀಚರು ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್. ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್. ಇಲ್ಲಿ ನಮಗೆ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸು ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂತೀವಿ, ಕೆಲವೊಂದನ್ನ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಂತ ಕರಿತೀವಿ. ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನಾವು ಒಂದು ಪ್ರೋಗ್ರಾಮ್ ಸಿ ಪ್ರೋಗ್ರಾಮ್ನ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬರ್ದಿವಿ ಅಂತ ಅನ್ಕೊಳ್ಳಿ. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವೇನ್ ಮಾಡಿವಿ, ಸಿ ಪ್ರೋಗ್ರಾಮ್ನ ಬರ್ದಿವಿ. ಇದು ಬರ್ದಿದ್ನ ನಾವು ನೆಕ್ಸ್ಟ್ ಬೇರೆ ಸಿಸ್ಟಮ್ಗೆ ಹಾಕಿ ಅದರಲ್ಲಿ ವಿಂಡೋಸ್ ಇದ್ರೂ ಮಾತ್ರ ನಾವೇನ್ ಮಾಡ್ತೀವಿ, ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲೇನಾದರೂ ಫಾರ್ ಎಕ್ಸಾಂಪಲ್ ವಿಂಡೋಸ್ ಇಲ್ದಂಗೆ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇತ್ತಪ್ಪ ಅಂದ್ರೆ ಅದನ್ನ ನಾವು ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಕ್ಕೆ ಆಗಲ್ಲ. ಇಂಥವನ್ನ ನಾವೇನಂತ ಕರಿತೀವಿ, ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಲ್ಯಾಂಗ್ವೇಜಸ್. ಅಂದ್ರೆ ಯಾವ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಬರ್ದಿರ್ತೀವೋ ಅದೇ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾವೇನ್ ಮಾಡ್ಬೇಕು, ಪ್ರೋಗ್ರಾಮ್ನ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ನ ಮಾಡಬೇಕು. ಬೇರೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಾದ್ರೆ ಬರಲ್ಲ. ಈ ತರ ಒಂದು ಪ್ರೋಗ್ರಾಮ್ ಬರೆದು ಒಂದು ಆಪರೇಟಿಂಗ್ ಸಿಸ್ಟಮ್ ಬರೆದು ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಎಕ್ಸಿಕ್ಯೂಟ್ ಆದರೆ ಅಂತವನ್ನ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಲ್ಲಿ ನಾವು ಸಿ ಲ್ಯಾಂಗ್ವೇಜ್ ನ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾಕಂದ್ರೆ ದ ಪ್ರೋಗ್ರಾಮ್ ಈಸ್ ಎಕ್ಸಿಕ್ಯೂಟ್ ಇನ್ ದ ಸೇಮ್ ಆಪರೇಟಿಂಗ್ ಸಿಸ್ಟಮ್ ವೇರ್ ದಟ್ ವಾಸ್ ಡೆವಲಪ್ಡ್ ಅಂಡ್ ಕಂಪೈಲ್ಡ್ ಬಟ್ ನಾಟ್ ರನ್ ಆನ್ ದ ಅದರ್ ಆಪರೇಟಿಂಗ್ ಸಿಸ್ಟಮ್. ಬೇರೆ ಆಪರೇಟಿಂಗ್ ಸಿಸ್ಟಮ್ನಾಗೆ ನಮಗೆ
ಅದನ್ನ ಏನ್ ಮಾಡಕ್ ಬರಲ್ಲ, ಎಕ್ಸಿಕ್ಯೂಟ್ ಮಾಡಕ್ ಬರಲ್ಲ. ಹಂಗಾಗಿ ಇದನ್ನ ನಾವೇನಂತ ಕರಿತೀವಿ, ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾವ್ದ್ರಲ್ಲಿ ಬರ್ದಿರ್ತೀವಿ, ಯಾವ ವಯಸ್ಸಲ್ಲಿ ಬರ್ದಿರ್ತೀವೋ ಅದೇ ಆಪರೇಟಿಂಗ್ ಸಿಸ್ಟಮ್ ಅಲ್ಲೇ ನಾವೇನ್ ಮಾಡ್ಬೇಕು, ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ನ ಮಾಡಬಹುದು. ಅಂತವನ್ನ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ ಪೋರ್ಟೇಬಲ್ ಲ್ಯಾಂಗ್ವೇಜ್ ಅಥವಾ ಪೋರ್ಟೆಬಿಲಿಟಿ ಅಂತ ಕರಿತೀವಿ. ಪೋರ್ಟೆಬಿಲಿಟಿ ಆರ್ ಪೋರ್ಟೇಬಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಪೋರ್ಟೆಬಿಲಿಟಿ ಅಂದ್ರೆ ಏನಂದ್ರೆ, ನಾವು ಈಸಿಯಾಗಿ ಏನಂತಂದ್ರೆ, ಇಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಕ್ಯಾರಿಂಗ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಅಂದ್ರೆ ನಾವು ಈಸಿಯಾಗಿ ನಾವೇನು ಪ್ರೋಗ್ರಾಮ್ನ ಬರ್ದಿರ್ತೀವೋ ಆ ಪ್ರೋಗ್ರಾಮ್ನ ಈಸಿಯಾಗಿ ಕಾಪಿ ಮಾಡಿಕೊಂಡು ಒಂದು ಸಿಸ್ಟಮ್ ಇಂದ ಅನದರ್ ಸಿಸ್ಟಮ್ಗೆ ನಾವೇನ್ ಮಾಡ್ಬೋದು, ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು, ಫಸ್ಟ್ ಸಿಸ್ಟಮ್ ಟು ಸೆಕೆಂಡ್ ಸಿಸ್ಟಮ್. ಅದನ್ನ ನಾವೇನಂತ ಕರಿತೀವಿ, ಪೋರ್ಟಬಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪ್ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಪೋರ್ಟಬಲ್ ಡಿವೈಸ್ ಯಾವುದು ಅಂದ್ರೆ, ನಾವು ಲ್ಯಾಪ್ಟಾಪ್ ನ ಪೋರ್ಟಬಲ್ ಡಿವೈಸ್ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ನಾವು ಸಿ ಲ್ಯಾಂಗ್ವೇಜ್ ನ ಪೋರ್ಟಬಲ್ ಅಥವಾ ಪೋರ್ಟೆಬಿಲಿಟಿ ಅಂತ ಕರಿತೀವಿ. ಏನಂದ್ರೆ, ಇಟ್ ಕಾನ್ಸೆಪ್ಟ್ ಆಫ್ ಕ್ಯಾರಿಂಗ್ ದ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಈಸಿಯಾಗಿ ನಾವು ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ನಾವು ಡಾಟಾ ಅಥವಾ ಪ್ರೋಗ್ರಾಮ್ನ ಕಾಪಿ ಮಾಡ್ಬೋದು. ಅದಕ್ಕಾಗಿ ನಾವೇನಂತ ಕರಿತೀವಿ, ಅದನ್ನ ಪ್ಲಾಟ್ಫಾರ್ಮ್ ಪೋರ್ಟಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ, ಪೋರ್ಟಬಿಲಿಟಿ ಆದ್ಮೇಲೆ ಪವರ್ಫುಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಈ ಸಿ ಲ್ಯಾಂಗ್ವೇಜ್ ನ ನಾವು ಪವರ್ಫುಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ, ಸಿ ಲ್ಯಾಂಗ್ವೇಜ್ ಅನ್ನೋದು ಇಟ್ ಕನ್ಸಿಸ್ಟ್ ಆಫ್ ವೆರೈಟೀಸ್ ಆಫ್ ಆಪರೇಟರ್ಸ್ ಅಂಡ್ ಫಂಕ್ಷನ್ಸ್. ಆಪರೇಟರ್ಸ್ ಆಗಿರ್ಬೋದು ಅಥವಾ ಫಂಕ್ಷನ್ಸ್ ಆಗಿರ್ಬೋದು, ಮೆನಿ ಮೋರ್ ಯೂಸ್ ಮಾಡೋದ್ರಿಂದ ಅದನ್ನ ನಾವೇನಂತ ಕರಿತೀವಿ, ಪವರ್ಫುಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಟ್ ಹ್ಯಾಸ್ ಎ ವೈಡ್ ವೆರೈಟಿ ಆಫ್ ಡಾಟಾ ಟೈಪ್ಸ್, ಫಂಕ್ಷನ್ಸ್ ಅಂಡ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂಡ್ ಆಪರೇಟರ್ಸ್. ಇವೆಲ್ಲವನ್ನು ನಾವು ಯೂಸ್ ಮಾಡೋದ್ರಿಂದ ನಾವೇನಂತ ಕರಿತೀವಿ, ಇದನ್ನ ಪವರ್ಫುಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ನಿಮ್ಗೆ ಕೇಳ್ಬೋದು 2 ಮಾರ್ಕ್ಸಿಗೆ, ವೈ ಸಿ ಈಸ್ ಕಾಲ್ಡ್ ಪವರ್ಫುಲ್ ಲ್ಯಾಂಗ್ವೇಜ್ ಅಂತ ಕೇಳ್ಬೋದು. ಕೇಳಿದ್ರೆ ಏನ್ ಬರೀಬೇಕು, ಸಿ ಲ್ಯಾಂಗ್ವೇಜ್ ಈಸ್ ವೆರಿ ಪವರ್ಫುಲ್ ಲ್ಯಾಂಗ್ವೇಜ್ ಬಿಕಾಸ್ ಇಟ್ ಕನ್ಸಿಸ್ಟ್ ಆಫ್ ವೈಡ್ ವೆರೈಟಿ ಆಫ್ ಡಾಟಾ ಟೈಪ್ಸ್, ಫಂಕ್ಷನ್ಸ್, ಆಪರೇಟರ್ಸ್ ಅಂಡ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಸೊ ಇಟ್ ಈಸ್ ಕಾಲ್ಡ್ ಪವರ್ಫುಲ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರಿತೀವಿ. ಈ ತರ ನಾವು ಏನ್ ಮಾಡ್ತೀವಿ, ಪವರ್ಫುಲ್ ಲ್ಯಾಂಗ್ವೇಜ್ ನ ಹೇಳ್ತೀವಿ. ನೆಕ್ಸ್ಟ್ ಫಿಫ್ತ್ ಒನ್ ಯಾವ್ದಪ್ಪ ಅಂದ್ರೆ, ಪವರ್ಫುಲ್ ಲ್ಯಾಂಗ್ವೇಜ್ ಆದ್ಮೇಲೆ ಕಂಪೈಲರ್ ಬೇಸ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಲ್ಲಿ ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ 2 ಟೈಪ್ಸ್ ಬರ್ತವೆ, ಕಂಪೈಲರ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮತ್ತೆ ಇಂಟರ್ಪ್ರೇಟರ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇಲ್ಲಿ ಸಿ ನ ನಾವೇನಂತ ಕರಿತೀವಿ, ಕಂಪೈಲರ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬಿಕಾಸ್ ಇಟ್ ಈಸ್ ಕಂಪೈಲೇಷನ್. ವಿತೌಟ್ ಕಂಪೈಲೇಷನ್ ನೋ ಸಿ ಪ್ರೋಗ್ರಾಮ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್. ಅಂದ್ರೆ ನಾವು ಪ್ರೋಗ್ರಾಮ್ ಬರೆದಾಗ ಈ ಪ್ರೋಗ್ರಾಮ್ ಬರೆದಿರೋದನ್ನ ಕಂಪೈಲ್ ಮಾಡಲೇಬೇಕು. ಕಂಪೈಲ್ ಮಾಡಲಿಲ್ಲಂಗೆ ಎಕ್ಸಿಕ್ಯೂಟ್ ಮಾಡಕ್ಕೆ ಬರಲ್ಲ. ಸೊ ಇಟ್ ಈಸ್ ಕಾಲ್ಡ್ ಕಂಪೈಲರ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಕೆಲವೊಂದನ್ನ ಇಂಟರ್ಪ್ರೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪೈಥಾನ್ ನ ಇಂಟರ್ಪ್ರೇಟ್ ಬೇಸ್ಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ, ವಿತೌಟ್ ಕಂಪೈಲೇಷನ್ ನಾವು ಏನ್ ಮಾಡ್ಬೋದು, ಪೈಥಾನ್ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡ್ಬೋದು. ಬಟ್ ಸಿ ಅನ್ನೋದೇನು, ಇಟ್ ಈಸ್ ಎ ಕಂಪೈಲರ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ವಿತೌಟ್ ಕಂಪೈಲೇಷನ್ ದ ಪ್ರೋಗ್ರಾಮ್ ಕೆನಾಟ್ ಬಿ ಎಕ್ಸಿಕ್ಯೂಟೆಡ್ ಅಂತ ಹೇಳ್ತೀವಿ. ಅದು ಕಂಪೈಲರ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂದ್ರೆ, ನೆಕ್ಸ್ಟ್ ಸಿಕ್ಸ್ತ್ ಫೀಚರು ಕಂಪೈಲರ್ ಬೇಸ್ಡ್ ಆದ್ಮೇಲೆ ಸಿಂಟ್ಯಾಕ್ಸ್ ಬೇಸ್ಡ್ ಲ್ಯಾಂಗ್ವೇಜ್. ಸಿಂಟ್ಯಾಕ್ಸ್ ಬೇಸ್ಡ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಈ ಸಿಂಟ್ಯಾಕ್ಸ್ ಬೇಸ್ಡ್ ಲ್ಯಾಂಗ್ವೇಜ್ ಅನ್ನೋದೇನಂದ್ರೆ, ಇಟ್ ಈಸ್ ಎ ಸಿಂಟ್ಯಾಕ್ಸ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಫ್ ಎನಿ ಲ್ಯಾಂಗ್ವೇಜ್ ಫಾಲೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವೆರಿ ಸ್ಟ್ರಿಕ್ಟ್ಲಿ, ನೋನ್ ಆಸ್ ಸ್ಟ್ರಾಂಗ್ಲಿ ಟೈಟ್ ಸಿಂಟ್ಯಾಕ್ಸ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್. ಅಂದ್ರೆ ಇಲ್ಲಿ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟು ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂತ ಬರುತ್ತೆ. ಆ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಸೆಕ್ಷನ್ ನ ಎಲ್ಲಿ ಬರೀಬೇಕು ಅಲ್ಲೇ ಬರೀತೀವಿ. ಅಂದ್ರೆ ಇಟ್ ಹ್ಯಾಸ್ ಫಾಲೋ ಸಮ್ ಸಿಂಟ್ಯಾಕ್ಸ್, ಅಂದ್ರೆ ಒಂದು ಸಿಂಟ್ಯಾಕ್ಸ್ ನ ಒಳಗೊಂಡಿರ್ತದೆ. ಅದೇ ಸಿಂಟ್ಯಾಕ್ಸ್ ಪ್ರಕಾರ ನಾವು ಪ್ರೋಗ್ರಾಮ್ ನ ಬರೀತೀವಿ. ಅದನ್ನ ಬಿಟ್ಟು ನಾವು ಬೇರೆ ತರ ಬರಿತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಡಾಕ್ಯುಮೆಂಟೇಶನ್ ಸೆಕ್ಷನ್ ನ ಫಸ್ಟ್ ಸೆಕ್ಷನ್ ಅಲ್ಲಿ ಬರಿತೀವಿ.
ಅದನ್ನು ಅಲ್ಲೇ ಬರೀಬೇಕು, ಅದನ್ನು ಮಿಡ್ಲಲ್ಲಿ ಅಥವಾ ಲಾಸ್ಟಿಗೆ ಬರೆಯಕ್ಕೆ ಬರಲ್ಲ. ಸೊ ಹಂಗೆ ಯಾವುದು ಸಿಂಟ್ಯಾಕ್ಸ್ ಯಾವ ರೀತಿ ಇರುತ್ತೋ ಅದೇ ರೀತಿ ಫಾಲೋ ಮಾಡಿಕೊಂಡು ಪ್ರೋಗ್ರಾಮ್ನ ಬರಿತೀವಿ. ಸೊ ಇಟ್ ಈಸ್ ಕಾಲ್ಡ್ ಸಿಂಟ್ಯಾಕ್ಸ್ ಬೇಸ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ನೆಕ್ಸ್ಟು ಅದೇ ರೀತಿ ನೆಕ್ಸ್ಟ್ ಒನ್ ಯಾವುದಪ್ಪ ಅಂದರೆ ಸೆವೆಂತ್ ಒನ್ನು ನಮಗೆ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಲಾಸ್ಟ್ ಒನ್ನು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಈ ಕೇಸ್ ಸೆನ್ಸಿಟಿವ್ ಅನ್ನೋದು ಏನಪ್ಪ ಅಂದರೆ ಕೆಲವೊಂದು ಪ್ರೋಗ್ರಾಮ್ಗಳು ಅಥವಾ ಕೆಲವೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳು ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇನ್ನು ಕೆಲವೊಂದನ್ನು ನಾಟ್ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ಹೇಳ್ಬೇಕಂದ್ರೆ ನಾವಿಲ್ಲಿ ಫೀಚರ್ಸ್ ಅಂತ ಬರ್ದ್ವಿ. ಇಲ್ಲಿ ಫೀಚರ್ಸ್ ಅನ್ನೋದನ್ನ ನಾನು ಈ ಥರನಾದರೂ ಬರಿಬೋದು ಅಥವಾ ಎಲ್ಲವೂ ಕ್ಯಾಪಿಟಲ್ ಲೆಟರ್ನಾಗಾದರೂ ಬರಿಬೋದು. ಇವೆರಡು ಜನರಲ್ ಆಗಿ ಮ್ಯಾನ್ಯಲ್ ಆಗಿ ನಾವು ಬರೆದ್ರೆ ಇವೆರಡು ಸೇಮ್. ಬಟ್ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಕೇಸ್ ಸೆನ್ಸಿಟಿವ್ ಅಂತಂದ್ರೆ ಬೋತ್ ಅಪ್ಪರ್ ಕೇಸ್ ಲೆಟರ್ಸ್ ಅಂಡ್ ಲೋಯರ್ ಕೇಸ್ ಲೆಟರ್ಸ್ ಆರ್ ಡಿಫ್ರೆಂಟ್ ಇನ್ ಮೀನಿಂಗ್. ಅಂದ್ರೆ ಇವೆರಡು ಮೀನಿಂಗ್ ಅಥವಾ ವೇರಿಯಬಲ್ ನೇಮ್ ಬರೆದಾಗ ಇಲ್ಲಿ ನಾನು ಫಸ್ಟ್ ಲೆಟರ್ ಮಾತ್ರ ಫೀಚರ್ ಎಫ್ ಕ್ಯಾಪಿಟಲ್ ಬರೆದು ಇನ್ನು ಸೆಕೆಂಡ್ ವೇರಿಯಬಲ್ನ ಎಲ್ಲವೂ ಕ್ಯಾಪಿಟಲ್ ಬರೆದ್ರೆ ಇದು ಒಂದು ವೇರಿಯಬಲ್ ಆಗುತ್ತೆ, ಇದು ಒಂದು ವೇರಿಯಬಲ್ ಆಗುತ್ತೆ. ಸೊ ಇಟ್ ಹ್ಯಾಸ್ ಟೂ ಟೈಪ್ಸ್ ಆಫ್ ಮೀನಿಂಗ್ಸ್. ಬಟ್ ಜನರಲ್ ಆಗಿ ನಾವು ಮ್ಯಾನ್ಯಲ್ ಆಗಿ ಬರೆದಾಗ ನಾವು ಎಲ್ಲ ಕ್ಯಾಪಿಟಲ್ ಬರಲಿ ಎಲ್ಲ ಸ್ಮಾಲ್ ಬರಲಿ ಅಥವಾ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಬರಲಿ ಎಲ್ಲವೂ ಸೇಮ್. ಬಟ್ ಇಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಏನಾಗುತ್ತೆ, ದೇ ಆರ್ ಡಿಫ್ರೆಂಟ್ ಇನ್ ಮೀನಿಂಗ್ ಅಂತ ಕರಿತೀವಿ. ಅದೇ ರೀತಿ ಕೇಸ್ ಸೆನ್ಸಿಟಿವ್ ಅಂದ್ರೆ ಬೋತ್ ಅಪ್ಪರ್ ಕೇಸ್ ಲೆಟರ್ಸ್ ಅಂಡ್ ಲೋಯರ್ ಕೇಸ್ ಲೆಟರ್ಸ್ ಆರ್ ಡಿಫ್ರೆಂಟ್ ಇನ್ ಮೀನಿಂಗ್. ಅವನ್ನ ನಾವು ಕೇಸ್ ಸೆನ್ಸಿಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತೇಳಿ ಕರಿತೀವಿ. ಇವಿಷ್ಟು ನಿಮಗೆ ಇಂಪಾರ್ಟೆಂಟು. ಏನಪ್ಪಾ ಅಂದ್ರೆ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮ್. ಇದು ನಿಮಗೆ 5 ಮಾರ್ಕ್ಸಿಗಾದ್ರೂ ಕೇಳ್ಬೋದು ಅಥವಾ 10 ಮಾರ್ಕ್ಸಿಗಾದ್ರೂ ಕೇಳ್ಬೋದು. ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಸಿ ಪ್ರೋಗ್ರಾಮ್ ಅಂತ. 2 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆ ಕೇಳವ್ಯಾವ ಅಂದ್ರೆ ನಮಗೆ ವಾಟ್ ಈಸ್ ಸಿ ಲ್ಯಾಂಗ್ವೇಜು, ಹೂ ಡೆವಲಪ್ಡ್ ಸಿ ಲ್ಯಾಂಗ್ವೇಜು ಅಥವಾ ರೈಟ್ ಶಾರ್ಟ್ ನೋಟ್ ಆನ್ ಹಿಸ್ಟ್ರಿ ಆಫ್ ಲ್ಯಾಂಗ್ವೇಜು ಅಂತೇಳಿ ಕೇಳ್ತಾರೆ. ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ನ ತಿಳ್ಕೊಳ್ಳೋಣ.